ಎಲ್ಲರಿಗೂ ನಮಸ್ತೆ. ಡಿಸೀಸ್ ಫ್ರೀ ಲೈಫ್ ಸಾಧ್ಯನಾ? ಖಂಡಿತಾಗಿ ಸಾಧ್ಯನೇ. ಸಿಂಪಲ್ ಸ್ಟೆಪ್ಸ್ ಫಾಲೋ ಮಾಡುವಾಗಲೇ ನೆಕ್ಸ್ಟ್ 10 ಇಯರ್ಸ್ ನಾವು ಹೆಲ್ತಿಯಾಗಿರ್ಬೋದು. ಟ್ಯಾಬ್ಲೆಟ್ಸ್ ಏನು ತಗೊಳ್ಬೇಕಾಗಿಲ್ಲ. ನಮ್ಮ ದೇಶದಲ್ಲಿ 100 ಜನ ಇರುವಾಗ ಅದರಲ್ಲಿ 60 ಮೆಂಬರ್ಸ್ ಕಂಪಲ್ಸರಿ ಒಂದು ಟ್ಯಾಬ್ಲೆಟ್ ಯಾವುದು ತಗೊಳ್ತಾ ಇದ್ದಾರೆ. IMRC ರಿಪೋರ್ಟ್ ಇದನ್ನೇ. ಮಿನಿಮಮ್ ಒಂದು ಟ್ಯಾಬ್ಲೆಟ್ ಯಾವುದು 60% ಆಫ್ ಜನ ನುಂಗ್ತಾ ಇದ್ದಾರೆ. ಅದರಲ್ಲಿ ಎಷ್ಟೋ ಜನ ಒಂದಕ್ಕೆ 5 ಟ್ಯಾಬ್ಲೆಟ್ಸ್, 10 ಟ್ಯಾಬ್ಲೆಟ್ಸ್, 12 ಟ್ಯಾಬ್ಲೆಟ್ಸ್, 15 ಟ್ಯಾಬ್ಲೆಟ್ಸ್ ಅಷ್ಟಕ್ಕೂ ತಗೊಳ್ತಾ ಇದ್ದಾರೆ. ಆರ್ಡಿನರಿ ಕೋಲ್ಡ್, ಫೀವರ್, ತಲೆನೋವು, ಬಾಡಿ ಪೈನ್, ನೀ ಪೈನ್, ಬ್ಯಾಕ್ ಪೈನ್, ಎಷ್ಟೋ ಕಾಯಿಲೆಗಳು ಅಷ್ಟಕ್ಕೆಲ್ಲ ಸೇರಿಸಿ ರೆಗ್ಯುಲರ್ ಆಗಿ ಟ್ಯಾಬ್ಲೆಟ್ಸ್ ತಗೊಳ್ತಾನೆ ಇದ್ದಾರೆ. ಲಾಸ್ಟ್ 3 ಮಂತ್ಸ್ ಆಗಿ ನೀವೇನು ಟ್ಯಾಬ್ಲೆಟೇ ತಗೊಂಡಿಲ್ಲ ಅಂದ್ರೆ ನೀವು ಆ ಹೆಲ್ತಿ 40% ಅಲ್ಲಿ ಇದೀರ ಅಂದ್ರೆ ಅರ್ಥ. ನೆಕ್ಸ್ಟ್ ಬರುವಂತ ವರ್ಷಗಳಲ್ಲಿ ನಾನು ಟ್ಯಾಬ್ಲೆಟ್ಸೇ ತಗೊಳ್ಬಾರ್ದು, ನಾನು ಹೆಲ್ತಿಯಾಗಿ ಇರಬೇಕಂದ್ರೆ ಜಸ್ಟ್ ಸಿಂಪಲ್ ಸ್ಟೆಪ್ಸ್ ಫಾಲೋ ಮಾಡುವಾಗಲೇ ಆ ಥರ ಒಂದು ಹೆಲ್ತಿ ಲೈಫ್ ನಮಗೆ ಸಿಗುತ್ತೆ. ದ ಫಸ್ಟ್ ಸ್ಟೆಪ್, ಕಂಪಲ್ಸರಿ ಎಕ್ಸಸೈಸ್, ಫಿಸಿಕಲ್ ಆಕ್ಟಿವಿಟೀಸ್. ಜಿಮ್ಗೆ ಹೋಗಿ ಮಾಡಬೇಕಂದ್ರೆ ಅವಶ್ಯಕತೆ ಇಲ್ಲ. ಜಸ್ಟ್ ನಾವು ವಾಕಿಂಗ್, ಲೈಕ್ 1 hour ವಾಕಿಂಗ್. ವಿ ಹ್ಯಾವ್ ಟು ಸ್ವೆಟ್. ಜಾಸ್ತಿ ಸ್ವೆಟ್ ಆಗಬೇಕು. ಕಂಪಲ್ಸರಿ ಎವ್ರಿ ಡೇ ನಾವು ಸ್ವೆಟ್ ಆಗಬೇಕು. ಆ ಥರ ನಾವು ಎಕ್ಸಸೈಸ್ ಮಾಡಬೇಕು. ಮಿನಿಮಮ್ 1 hour ಅಗ್ರೆಸಿವ್ ಎಕ್ಸಸೈಸ್. ಸರ್, ಅಗ್ರೆಸಿವ್ ಎಕ್ಸಸೈಸ್ ಹೆಂಗೆ ಸರ್? ನಾವೆಲ್ಲ ಅಬೌವ್ 40, 50, ಇವಾಗ ನೀ ಪೇನ್, ಬ್ಯಾಕ್ ಪೇನ್, ಒಬಿಸಿಟಿ ಇರುವಾಗ ನಾವು ಹೆಂಗೆ ಸರ್ ಆ ಥರ ಅಗ್ರೆಸಿವ್ ಎಕ್ಸಸೈಸ್, ಬ್ರಿಸ್ಕ್ ವಾಕ್, ಸ್ವೆಟ್ಟಿಂಗ್ ಬರುವಂಥರ ವಾಕ್ ಎಲ್ಲ ಸಾಧ್ಯ ಇಲ್ಲ ಅಂದ್ರೆ ಅನಿಸ್ತಾ ಇದೆ ಸರ್. ಆ ಒಂದು ಕಾನ್ಸೆಪ್ಟ್, ಅದಕ್ಕೋಸ್ಕರನೇ ಈ ಕೊರಿಯನ್ ಕಾನ್ಸೆಪ್ಟ್ ಸೆರಾಕೇರ್ ಅಲ್ಲಿ ಜೈಡ್ ಹೆಲ್ತ್ ಮ್ಯಾಟ್ ಅಂದ್ರೆ ಒಂದು ಕಾನ್ಸೆಪ್ಟ್ ಇರುತ್ತೆ. ಆ ಮ್ಯಾಟ್ ಅಲ್ಲಿ ಮಲಗುವಾಗ 40 minutes ಥೆರಪಿ ಆರ್ 1 hour ಥೆರಪಿ ಇಟ್ಸ್ ಈಕ್ವಲ್ ಟು ವಾಕ್ 30 kilometers ಅಂದ್ರೆ ಹೇಳ್ತಾರೆ. ದಟ್ ಈಸ್ ಎ ಕೊರಿಯನ್ ಹೆಲ್ತ್ ಸೀಕ್ರೆಟ್. ಸೊ ಕೊರಿಯನ್ ಕಾನ್ಸೆಪ್ಟ್ ಏನ್ ಹೇಳ್ತಾರೆ ಅಂದ್ರೆ, ಜಸ್ಟ್ ಲೇ ಡೌನ್ ಆನ್ ದ ಜೈಡ್ ಹೆಲ್ತ್ ಮ್ಯಾಟ್ರೆಸ್ ಫಾರ್ 1 hour. ಯು ಕ್ಯಾನ್ ಗೆಟ್ ಹೆಲ್ತ್ ವೈಲ್ ಯು ಸ್ಲೀಪ್ ಅಂದ್ರೆ ಹೇಳಿ ಒಂದು ಕಾನ್ಸೆಪ್ಟ್ ಹೇಳ್ತಾ ಇದ್ದಾರೆ. ದಟ್ ಈಸ್ ದ ಕೊರಿಯನ್ ಹೆಲ್ತ್ ಸೀಕ್ರೆಟ್. ಫಸ್ಟ್ ಸೀಕ್ರೆಟ್ ಆಫ್ ದಟ್ ಕೊರಿಯನ್ ಹೆಲ್ತ್. ಈ ಪ್ರಪಂಚದಲ್ಲಿ ಫ್ರೀಯಾಗಿ ಸಿಕ್ಕುವಂತ ಮೆಡಿಸಿನ್ ಅಂದ್ರೆ ಸನ್ಲೈಟ್ ಅಂದ್ರೆ ಹೇಳ್ತಾರೆ. ಮುಂಚೆ ನೀರೆಲ್ಲ ಫ್ರೀಯಾಗಿ ಸಿಕ್ಕಿತ್ತು, ಪರ್ಫೆಕ್ಟ್ ಹೆಲ್ತಿ ಒಳ್ಳೆ ನೀರುಗಳು. ಇವಾಗ ನೀರೆಲ್ಲ ಬಂದು ಹಣಕ್ಕೋಸ್ಕರ ಸೇಲ್ ಮಾಡಕ್ಕೆ ಶುರು ಮಾಡಿದ್ರು. ನೆಕ್ಸ್ಟ್ ಬಂದು ಇಂಡಿಯಾದಲ್ಲಿ ಗಾಳಿ, ಏರ್ನು ಸೇಲ್ ಮಾಡ್ತಾರೆ, ಅದನ್ನು ಹಣ ಆಗುತ್ತೆ. ಬಟ್ ಸನ್ಲೈಟ್ ಈಸ್ ಅ ಗಿಫ್ಟ್ ಫ್ರಮ್ ಗಾಡ್, ಇಟ್ಸ್ ಅ ಫ್ರೀ ಫ್ರಮ್ ಗಾಡ್. ಸನ್ಲೈಟ್ ಇಸ್ ದ ಫ್ರೀ ಮೆಡಿಸಿನ್ ಅಂದ್ರೆ ಹೇಳ್ತಾರೆ. ಪರ್ಫೆಕ್ಟ್ ಟೈಮಿಂಗ್ ಅಲ್ಲಿ ಆ ಸನ್ ರೇಸಸ್ ನಮ್ಮ ದೇಹದಲ್ಲಿ ಬೀಳುವಾಗ 70% ಆಫ್ ದ ಕಾಯಿಲೆಗಳು ಸರಿಯಾಗುತ್ತೆ ಅಂದ್ರೆ ಹೇಳ್ತಾರೆ. ರೈಟ್ ಟೈಮ್ ಅಲ್ಲಿ ಆ ಸೂರ್ಯ ಬಿಸಿಲು ಬಂದು ನಮ್ಮ ಮೇಲೆ ಬೀಳಬೇಕು, ವಿಚ್ ಇಸ್ ದ ರೈಟ್ ಟೈಮ್. ಸನ್ ರೈಸ್ ಆಗುವಾಗ ನೆಕ್ಸ್ಟ್ 1 hour ಇಸ್ ದ ರೈಟ್ ಟೈಮ್ ಟು ಗೆಟ್ ದ ಸನ್ ರೈಸಸ್. 6 to 7 ಅಂದ್ರೆ ಹೇಳ್ಬೋದು. ಆ ಟೈಮ್ ಅಲ್ಲಿ ಪರ್ಫೆಕ್ಟ್ ಆಗಿ ನಾವು ಮುಂದೆ ಸೂರ್ಯ ಮುಂದೆ ನಿಲ್ಸ್ಕೊಂಡು ಆ ಬಿಸಿಲು ನಮ್ಮ ಮೇಲೆ ಬೀಳಬೇಕು. ಆ ಟೈಮ್ ಮಾತ್ರ 6 to 7 ನಮ್ಮ ಕೈಯಲ್ಲಿ ಸ್ಪೆಂಡ್ ಮಾಡಕ್ಕಾಗತ್ತಾ? ಸನ್ ರೇಸಸ್ ಇಂದ ನಮಗೆ ವಿಟಮಿನ್ ಡಿ ಸಿಗುತ್ತೆ. ನೌ ಡೇಸ್ ಬಿಕಾಸ್ ಆಫ್ ಪೊಲ್ಯೂಷನ್, ಅಲ್ಟ್ರಾ ವೈಲೆಟ್ ನಮ್ಮ ದೇಹದಲ್ಲಿ ಬಂದು ಆ ಸ್ಕಿನ್ ಪ್ರಾಬ್ಲಮ್ ಬರ್ತಾ ಇದೆ ಅಂದ್ರೆ ಹೇಳ್ತಾ ಇದ್ದಾರೆ. ದಟ್ ಈಸ್ ದ ರೀಸನ್ ಕೊರಿಯನ್ ಹೆಲ್ತ್ ಸೀಕ್ರೆಟ್ ಅಲ್ಲಿ ಜೇಡ್ ಹೆಲ್ತ್ ಮ್ಯಾಟ್ ಅಂದ್ರೆ ಒಂದು ಕಾನ್ಸೆಪ್ಟ್ ತಗೊಂಡ್ ಬಂದು ದೇ ಆರ್ ಯೂಸಿಂಗ್ ದ ಜೇಡ್ ಸ್ಟೋನ್. ಆ ಜೇಡ್ ಸ್ಟೋನ್ ಹೀಟ್ ಮಾಡುವಾಗ ಇಟ್ಸ್ ಎಮಿಟ್ಸ್ ದ ಫಾರ್ ಇನ್ಫ್ರಾರೆಡ್ ರೇಸ್, ವಿಟಮಿನ್ ಡಿ ರೇಸಸ್. ದಟ್ ಈಸ್ ದ 6 to 7 the healthy sun races. It's equal to jade health mattress, vitamin D for infrared races. So Korean health secret ಅಲ್ಲಿ ಎರಡನೇ ವಿಷಯ ಅಂದ್ರೆ ವಿಟಮಿನ್ ಡಿ ಫಾರ್ ಇನ್ಫ್ರಾರೆಡ್ ರೇಸ್ 6 to 7 ಆ ಸನ್ ರೇಸಸ್ ಇಂದ ಸಿಕ್ಕುತ್ತೆ ಅಂದ್ರೆ ಹೇಳ್ತಾ ಇದಾರೆ. ಸೊ ಅದು ಇವಾಗ ಅದು ಸಾಧ್ಯ ಇಲ್ಲ ಅಂದ್ರೆ ಒಂದು ರೀಸನ್ಗೋಸ್ಕರನೇ ದೇ ಇನ್ವೆಂಟ್ ದ ಜೇಡ್ ಹೆಲ್ತ್ ಮ್ಯಾಟ್ರೆಸ್. ಅದರಲ್ಲಿ ನಾವು ಯಾವಾಗ ಬೇಕಂದ್ರೆ ಯೂಸ್ ಮಾಡಬಹುದು. ಇಟ್ಸ್ ನಾಟ್ ಮಾರ್ನಿಂಗ್ 6 to 7 ಮಾತ್ರ ಇಲ್ಲ, ಯಾವಾಗ ಬೇಕಂದ್ರೆ ಯೂಸ್ ಮಾಡಬಹುದು. ನೈಟ್ನೇ ಅದನ್ನ ಯೂಸ್ ಮಾಡ್ತಾರೆ ಕೊರಿಯನ್ಸ್. ಅದರಲ್ಲಿ ಮಲಗುವಾಗ ನಾವು 1 hour ಹೆಂಗೆ ಆ ಸೂರ್ಯ ಕಿರಣಗಳು ಸಿಗ್ಬೇಕಂದ್ರೆ ನಿಲ್ತಾ ಇದೀವೋ ಆ ಒಂದು ಹೆಲ್ತಿ ರೇಸಸ್ ಈ ಜೇಡ್ ಹೆಲ್ತ್ ಮ್ಯಾಟ್ರಸ್ ಅಲ್ಲಿ ಮಲಗುವಾಗ ಸಿಕ್ಕುತ್ತೆ ಅಂದ್ರೆ ಹೇಳಿನೇ ಆ ಕೊರಿಯನ್ ಸೈಂಟಿಸ್ಟ್ ಅಂಡ್ ರಿಸರ್ಚ್ ಪೀಪಲ್ಸ್ ಬಂದು ಅದು ಕಂಡುಹಿಡಿದು ಅದು ಬಂದು ಎಲ್ಲಾ ಕೊರಿಯನ್ಸ್ ಅದನ್ನ ಯೂಸ್ ಮಾಡ್ತಾ ಇದ್ದಾರೆ. ಥರ್ಡ್ ಪಾಯಿಂಟ್, ವಾಟರ್ ಇಸ್ ದ ಬೆಸ್ಟ್ ಮೆಡಿಸಿನ್ ಅಂದ್ರೆ ಹೇಳ್ತಾರೆ. ಇಂಡಿಯಾದಲ್ಲಿ ಡಾಕ್ಟರ್ಸ್ ರಿಸರ್ಚ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಇವತ್ತಿನ ಇಂಡಿಯಾದಲ್ಲಿ 70% ಆಫ್ ದ ಪೀಪಲ್ ಪರ್ಫೆಕ್ಟ್ ಆಗಿ ಅವ್ರ ವೆಯ್ಟ್ಗೂ ಎಷ್ಟು ನೀರು ಕುಡಿಬೇಕೋ ಆ ತರ ನೀರು ಕುಡಿಯೋದೇ ಇಲ್ಲ.
ಕಡಿಮೆನೆ ಅವ್ರು ಕುಡಿತಾ ಇದ್ದಾರೆ. ದಟ್ ಈಸ್ ಆಸ್ ವೆಲ್ ಒನ್ ಆಫ್ ದ ಮೇನ್ ರೀಸನ್ ಫಾರ್ ಡಿಸೀಸ್ ಅಂದ್ರೆ ಹೇಳಿ ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ. ನೀರ್ ಕುಡಿಬೇಕು, ತುಂಬಾ ಅವಶ್ಯಕತೆ. ಬಟ್ ನೀರ್ ಕುಡಿಬೇಕು? ICMR ರಿಪೋರ್ಟ್ಸ್ ಹೇಳ್ತಾ ಇದ್ದಾರೆ, ಡಾಕ್ಟರ್ಸ್ ಬಂದು ಹೇಳ್ತಾ ಇದ್ದಾರೆ, ಡೋಂಟ್ ಡ್ರಿಂಕ್ RO ವಾಟರ್ ಅಂತ ಹೇಳಿ. ಏನಕ್ಕೋಸ್ಕರ RO ವಾಟರ್ ಬ್ಯಾನ್ ಮಾಡ್ಬೇಕಂದ್ರೆ ಹೇಳಿ ಇಂಡಿಯನ್ ಡಾಕ್ಟರ್ಸ್ ಹೇಳ್ತಾ ಇದಾರೆ ಅಂದ್ರೆ, ನಾವು ಕೊಡುವಂತ ಮೆಡಿಸಿನ್ಸ್ ಬಂದು ಅವ್ರು ಕೆಲಸನೇ ಮಾಡ್ತಾ ಇಲ್ಲ ಬಿಕಾಸ್ ಆಫ್ RO ವಾಟರ್. RO ವಾಟರ್ ಅಂದ್ರೆ ಇಟ್ಸ್ ಫಿಲ್ಟರೈಸ್ಡ್ ಆಲ್ ದ ಮಿನರಲ್ಸ್. ಏನು ಶಕ್ತಿಗಳು ಆ ನೀರಲ್ಲಿ ಪ್ರಾಣ, ಆ ಶಕ್ತಿಗಳೆಲ್ಲ ಇರುತ್ತೋ RO ವಾಟರ್ ಅಲ್ಲಿ ಅದು ಫುಲ್ ಆಗಿ ಆ ಮಿನರಲ್ಸ್ ಎಲ್ಲ ಫಿಲ್ಟರ್ ಆಗಿ ಖಾಲಿ ಬೆರಿ ನೀರು, ಆ ಶಕ್ತಿ ಇಲ್ಲ ಅಂದ್ರೆ ನೀರನ್ನು ಕುಡಿಯುವಾಗ ಏನೆಲ್ಲ ಡಿಸೀಸ್ ಇದೋ ಅವ್ರಿಗೆ ಕ್ಯೂರ್ನೂ ಆಗಲ್ಲ. ಆ ಟ್ಯಾಬ್ಲೆಟ್ಸ್ ತಗೊಳ್ಳುವಾಗ ಆ ಟ್ಯಾಬ್ಲೆಟ್ಸ್ ಕೆಲಸ ಮಾಡಲ್ಲ ಅಂತ ಹೇಳಿ ಡಾಕ್ಟರ್ಸ್ ಎಷ್ಟೋ ಸತಿ ನ್ಯೂಸ್ ಪೇಪರ್ ಅಲ್ಲಿ ಅದು ಪಬ್ಲಿಷ್ ಮಾಡಿದ್ದಾರೆ. ಇರುವಾಗನು RO ವಾಟರ್ ಏನು ಮಾಡಕ್ ಆಗ್ಲಿಲ್ಲ ನಮ್ಮ ದೇಶದಲ್ಲಿ. ನಮ್ ದೇಹ ಬಂದು 70% ಆಫ್ ದ ಲಿಕ್ವಿಡ್ ಇಸ್ ಅ ವಾಟರ್. ಸೊ ಆ ಒಂದು ವಾಟರ್ ನ ಸರಿ ಮಾಡುವಾಗನೇ ನಮ್ಮಲ್ಲಿ ಇರುವಂತ ಪ್ರಾಬ್ಲಮ್ಸ್, ಮೋರ್ ದನ್ 80% ಆಫ್ ದ ಪ್ರಾಬ್ಲಮ್ಸ್ ಸರಿ ಮಾಡಬಹುದು ಅಂತ ಹೇಳಿ ಕೊರಿಯನ್ ರಿಸರ್ಚರ್ಸ್ ಹೇಳ್ತಾ ಇದ್ದಾರೆ. ಸೊ ವಾಟ್ ಇಸ್ ಅ ಹೆಲ್ತಿ ವಾಟರ್? ಹೆಲ್ತಿ ವಾಟರ್ ಅಂದ್ರೆ ಮಿನಿಮಮ್ 8.5 pH ಇರಬೇಕು. ಆ ತರ ಒಂದು ಹೆಲ್ತಿ ವಾಟರ್ ನೀವು ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಮಾಡುವಾಗ ಡೆಫಿನೆಟ್ಲಿ ಯು ಕ್ಯಾನ್ ಗೆಟ್ ಅ ಹೆಲ್ತಿ. ಕಂಪಲ್ಸರಿ ಆ ವಾಟರ್, ಇವಾಗ ನಮಗೆ ಬಂದು ದಾಹ ಅನ್ಸುತ್ತೆ, ಬಟ್ ನಾವು ಇದು ಕೆಲಸ ಮಾಡ್ತಾ ಇರ್ತೀವಿ, ಎದೋಳಿ ಹೋಗಿ ಆ ನೀರ್ ಕುಡಿಬೇಕಂದ್ರೆ ಕುಡಿಯಲ್ಲ, ಸುಮ್ನೆ ನೆಗ್ಲೆಕ್ಟ್ ಮಾಡಿ ಹಂಗೆ ಸ್ಪೆಂಡ್ ಮಾಡ್ತೀವಿ. ಅದು ಏನಾಗುತ್ತೆ, ಇವತ್ತು ಅದು ಸರಿಯಾಗಿ ಎಷ್ಟು ನೀರ್ ಬೇಕೋ, ಏನು ಒಳ್ಳೆ ನೀರ್ ಕುಡಿಬೇಕೋ ಅದು ಕುಡಿಯಲ್ಲ ಅಂದ್ರೆ ಮುಂದೆ ಖಂಡಿತ ಆಗಿ ನಾವು ಹಾಸ್ಪಿಟಲ್ ಅಲ್ಲಿ ಟೈಮ್ನು ಸ್ಪೆಂಡ್ ಮಾಡಬೇಕಾಗುತ್ತೆ, ಹಣಾನು ಸ್ಪೆಂಡ್ ಮಾಡಬೇಕಾಗುತ್ತೆ. ನಿಮ್ ವೆಯ್ಟ್ಗೆ ಎಷ್ಟು ನೀರ್ ಕುಡಿಬೇಕಂದ್ರೆ ಹೇಳಿ ತಿಳ್ಕೊಳ್ಳಿ. ಖಂಡಿತ ಆಗಿ ಆ ಒಂದು ವಿಷಯನು ಪರ್ಫೆಕ್ಟ್ ಆಗಿ ಫಾಲೋ ಮಾಡಿ ಹೆಲ್ತಿ ವಾಟರ್ ಆಗಿ ಕೊಡಿ. ಖಂಡಿತ ಆಗಿ ದಟ್ ಇಸ್ ದ ಬೆಸ್ಟ್ ಮೆಡಿಸಿನ್. ವಾಟರ್ ಇಸ್ ದ ಬೆಸ್ಟ್ ಮೆಡಿಸಿನ್ ಅಂದ್ರೂ ಥರ್ಡ್ ಹೆಲ್ತ್ ಸೀಕ್ರೆಟ್ ಅಂದ್ರೂ ಕೊರಿಯನ್ಸ್ ಹೇಳ್ತಾರೆ. ಫೋರ್ತ್ ಸ್ಟೆಪ್ ಫುಡ್. ಹೆಲ್ತಿ ಫುಡ್ ಪರ್ಫೆಕ್ಟ್ ಆಗಿ ತಗೊಳ್ಳುವಾಗ ನಾವು ಈಸಿಯಾಗಿ ಟ್ಯಾಬ್ಲೆಟ್ಸ್ ನ ಅವಾಯ್ಡ್ ಮಾಡಬಹುದು. ಆ ತರ ಎಲ್ಲ ಹೆಲ್ತ್ಗೋಸ್ಕರ ನಾನು ಫುಡ್ ತಗೊಳ್ಳಲ್ಲ, ಟೇಸ್ಟ್ಗೋಸ್ಕರನೇ ನಾನು ತಗೊಳ್ತಾ ಇದೀನಿ ಅಂದ್ರೆ ಫ್ಯೂಚರ್ ಅಲ್ಲಿ ಫುಡ್ ತರ ಟ್ಯಾಬ್ಲೆಟ್ಸ್ ನಾವು ನುಂಗಬೇಕಾಗುತ್ತೆ. ಮಿನಿಮಮ್ ಒಂದ್ ದಿವಸಕ್ಕೆ 15 ಟ್ಯಾಬ್ಲೆಟ್ಸ್ 20 ಟ್ಯಾಬ್ಲೆಟ್ಸ್ ತಗೊಳ್ಳೋಬರಲ್ಲ ನಮ್ಮ ದೇಶದಲ್ಲಿ ಇದ್ದಾರೆ. ಆ ತರ ಎಲ್ಲ ನಮ್ಮ ಲೈಫ್ ಅಲ್ಲಿ ಆಗಬಾರ್ದು ಅಂದ್ರೆ ನೀವು ಅನಿಸ್ಕೊಳ್ಳುವಾಗ ಒಂದು ಫುಡ್ ತಗೊಳ್ಳೋದಕ್ಕೆ ಮುಂಚೆ ಯೋಚನೆ ಮಾಡಿ, ಅದು ಹೆಲ್ತಿ ಫುಡ್ ಇಲ್ಲ ಪೆಸ್ಟಿಸೈಡ್ಸ್ ಫುಡ್. ಇದು ಹೆಂಗೆ ಪೆಸ್ಟಿಸೈಡ್ಸ್ ಫುಡ್ ನ ಅವಾಯ್ಡ್ ಮಾಡಬಹುದು? ನಾವು ಟೇಸ್ಟ್ಗೋಸ್ಕರ ತಿಂತಾ ಇದೀವ ಇಲ್ಲ ಹೆಲ್ತ್ಗೋಸ್ಕರ ತಿಂತಾ ಇದೀವ? ಬಟ್ ಮೋಸ್ಟ್ ಆಫ್ ದ ಪೀಪಲ್ ನಾವು ತಗೊಳ್ಳುವುದು ಟೇಸ್ಟ್ಗೋಸ್ಕರನೇ ಫುಡ್ ತಗೊಳ್ತಾ ಇದೀವಿ, ಹೆಲ್ತ್ಗೋಸ್ಕರ ಇಲ್ಲ. ನಮಗ ಅವೇರ್ನೆಸ್ ಇಲ್ಲ. ನಮ್ಮಲ್ಲಿ ಬಂದು ನಮ್ಮ ದೇಶದಲ್ಲಿ ಮೋಸ್ಟ್ ಬ್ಯಾನ್ಡ್ ಪೆಸ್ಟಿಸೈಡ್ಸ್ ಎಲ್ಲ ಯೂಸ್ ಮಾಡಿನೇ ಅದನ್ನ ಬೆಳೆಸ್ತಾ ಇದ್ದಾರೆ. ಸತ್ಯಮೇವ ಜಯತೆ ಅಂದ್ರೆ ಹೇಳಿ ಒಂದು ಟಿವಿ ಶೋ ಬಂತು ಹಿಂದಿಯಲ್ಲಿ. ಅದರಲ್ಲಿ ಆ ವಿಡಿಯೋಸ್ ಇವತ್ತು ಇದೆ ಯೂಟ್ಯೂಬ್ಸ್ ಅಲ್ಲಿ, ಬೇಕಂದ್ರೆ ರೆಫರ್ ಮಾಡ್ಕೋಬಹುದು. ಅದರಲ್ಲಿ ಒಂದು ಇನ್ ಮದರ್ಸ್ ಮಿಲ್ಕ್ ಆಸ್ ವೆಲ್ ಕಂಟೈನ್ ವಿತ್ ದ ಪೆಸ್ಟಿಸೈಡ್ಸ್ ಅಂದ್ರೆ ಹೇಳಿ ಆ ರಿಸರ್ಚ್ ಹೇಳ್ತಾ ಇದ್ದಾರೆ. ಸೊ ಅಷ್ಟು ಪೆಸ್ಟಿಸೈಡ್ಸ್ ಏನಕ್ಕೆ ಇಷ್ಟು? ವಿ ಆರ್ ದ ನಂಬರ್ ಒನ್ ಇನ್ ಕ್ಯಾನ್ಸರ್. ನಾವು ಕ್ಯಾನ್ಸರ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಲ್ಲಿ ನಾವು ನಂಬರ್ ಒನ್ ಅಲ್ಲಿ ಇದೀವಿ. ಬಿಕಾಸ್ ವಾಟ್ ಇಸ್ ದ ರೀಸನ್ ಅಂದ್ರೆ ಪೆಸ್ಟಿಸೈಡ್ಸ್ ಫುಡ್ಸ್ ಅಂದ್ರೆ ಹೇಳ್ತಾ ಇದ್ದಾರೆ. ಇದನ್ನ ಹೆಂಗೆ ಅವಾಯ್ಡ್ ಮಾಡುವುದು? ಹೌ ವಿ ಕ್ಯಾನ್ ಅವಾಯ್ಡ್ ದ ಪೆಸ್ಟಿಸೈಡ್ಸ್ ಫುಡ್? ಸೊ ದಟ್ ಈಸ್ ಆಸ್ ವೆಲ್ ಒನ್ ಆಫ್ ದ ತುಂಬಾ ಮುಖ್ಯ ಈ ಒಂದು ಸ್ಟೆಪ್ಸ್. ನಾವು ಹೆಂಗೆ ಅವಾಯ್ಡ್ ಮಾಡುವುದು, ಅದನ್ನ ಹೆಂಗೆ ಸರಿ ಮಾಡೋದು ಅಂದ್ರೆ ಸ್ವಲ್ಪ ಯೋಚನೆ ಮಾಡಿ ಹೆಲ್ತಿ ಫುಡ್ ಆಗಿ ತಗೊಳ್ಳೋದು ದ ಸೀಕ್ರೆಟ್ ಆಫ್ ಹೆಲ್ತ್ ಸ್ಟೆಪ್ಸ್ ಅಲ್ಲಿ ಇಂಪಾರ್ಟೆಂಟ್ ಸ್ಟೆಪ್ಸ್ ಆಗಿರುತ್ತೆ. ಸೊ ದಯವಿಟ್ಟು ಹೆಲ್ತಿ ಫುಡ್ ಆಗಿ ತಗೊಳ್ಳಿ, ಪೆಸ್ಟಿಸೈಡ್ಸ್ ಫುಡ್ ಅವಾಯ್ಡ್ ಮಾಡಿ. ನೆಕ್ಸ್ಟ್ ಹೆಲ್ತ್ ಸೀಕ್ರೆಟ್ ಅಂದ್ರೆ ಫಾಸ್ಟಿಂಗ್, ಉಪವಾಸ. ನಮ್ಮ ಅಜ್ಜ ಅಜ್ಜಿ ಆ ಟೈಮಲ್ಲಿ ಎಲ್ಲ ಅವರೆಲ್ಲ ಒಂದು ಅಭ್ಯಾಸ ಇತ್ತು, 3 times ಫುಡ್ ಎಲ್ಲ 1 time ಫುಡ್ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಅದು ಮಾಡ್ತಾ ಇದ್ರು. ಆ ಫಾಸ್ಟಿಂಗ್ ಇಸ್ ಬೆಸ್ಟ್ ಮೆಡಿಸಿನ್ ಅಂದ್ರೆ ಹೇಳ್ತಾರೆ. ಇವಾಗ ಯಾರ ಹತ್ರನೂ ಆ ತರ ಒಂದು ಅಭ್ಯಾಸನೇ ಇಲ್ಲ. ಎಲ್ಲಾ ಧರ್ಮದಲ್ಲಿನೂ ಬಂದು ಹೇಳಿದ್ರು ಫಾಸ್ಟಿಂಗ್ ಇರ್ಬೇಕಂತ ಹೇಳಿ. ಇವಾಗ ಎಲ್ಲಾರನು ಅದನ್ನ ಬಿಟ್ಟು ಆಚೆ ಬಂದ್ಬಿಟ್ಟಿದೀವಿ. ದಟ್ ಇಸ್ ಅ ಹೆಲ್ತಿ ಹ್ಯಾಬಿಟ್. ಫಾಸ್ಟಿಂಗ್ ಇಸ್ ಒನ್ ಆಫ್ ದ ಸ್ಟೆಪ್ ಫಾರ್ ಹೆಲ್ತ್. ವೀಕ್ಲಿ ಒನ್ಸ್ ಫಾಸ್ಟಿಂಗ್, ಅದರ್ವೈಸ್ ವಾಟರ್ ಫಾಸ್ಟಿಂಗ್. 2 weeks ಒಂದ್ಸತಿ ನಾವು ಫಾಸ್ಟಿಂಗ್, ವಾಟರ್ ಫಾಸ್ಟಿಂಗ್ ಇರ್ಬೋದು. ಫ್ಯೂಚರ್ ಅಲ್ಲಿ ನಾನು ಹೆಲ್ತಿಯಾಗಿ ಇರಬೇಕು, ನನಗೆ ಟ್ಯಾಬ್ಲೆಟ್ಸ್ ಫ್ರೀ ಲೈಫ್ ಬೇಕು ಅಂತ ಈ ಒಂದು ವಿಷಯನ ಟ್ರೈ ಮಾಡಿ. ಫಾಸ್ಟಿಂಗ್ ಇಲ್ಲ ಸರ್, ಫಾಸ್ಟಿಂಗ್ ಎಲ್ಲ ಇರಕ್ಕಾಗಲ್ಲ ಅಂದ್ರೆ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಅಂದ್ರೆ ಒಂದು ಕಾನ್ಸೆಪ್ಟ್ ಹೇಳ್ತಾರೆ. ಈವ್ನಿಂಗ್ 7 o'clock ಬಿಫೋರ್ ಫಿನಿಶ್ ಯುವರ್ ಡಿನ್ನರ್. 7 ಇಂದ ಬೆಳಗ್ಗೆ 7 ಬರೋ 12 hours. ನೆಕ್ಸ್ಟ್ 10 o'clock ಬಂದು ಬ್ರೇಕ್ಫಾಸ್ಟ್ ಮಾಡುವಾಗ ಇಟ್ಸ್ ಮಿನಿಮಮ್ 15 hours. 15 hours ಫಾಸ್ಟಿಂಗ್ ಅಂದ್ರೆ ಒಂದು ಕಾನ್ಸೆಪ್ಟ್ ಆಗುತ್ತೆ. ಸೊ ಡೆಫಿನೆಟ್ಲಿ ಯು ವಿಲ್ ಬಿ ಹೆಲ್ತಿ. ಕೊರಿಯನ್ಸ್ ಹೆಲ್ತ್ ಸೀಕ್ರೆಟ್, ಕೊರಿಯನ್ಸ್ ಪ್ರಿವೆನ್ಷನ್ ಹ್ಯಾಬಿಟ್, ಆ ಥರ ಯಾವ್ದಾದ್ರು ಒಂದು ವಿಷಯ ಅವರ ಹತ್ರ ಇದೆ. ನಮ್ಮ ಹತ್ರ ಏನು ಹೆಲ್ತ್ ಹ್ಯಾಬಿಟ್ ಇದೆ?
ಪ್ರಿವೆನ್ಷನ್ ಹ್ಯಾಬಿಟ್ ಏನಿದೆ, ನಾವು ಸಮಯನು ಹಣನು ಏನಕ್ಕೋಸ್ಕರ ಸ್ಪೆಂಡ್ ಮಾಡ್ತಾ ಇದೀವಿ, ಹೆಲ್ತ್ಗೋಸ್ಕರ ಸ್ಪೆಂಡ್ ಮಾಡ್ತಾ ಇದೀವ ಇಲ್ಲ ಕಾಯಿಲೆಗಳಿಗೋಸ್ಕರ ಸ್ಪೆಂಡ್ ಮಾಡ್ತಾ ಇದೀವ. ನನಗೂ ಡಿಸೀಸ್ ಫ್ರೀ ಲೈಫ್ ಬೇಕು, ಟ್ಯಾಬ್ಲೆಟ್ ಫ್ರೀ ಲೈಫ್ ಬೇಕು, ನನ್ನ ಫ್ಯಾಮಿಲಿಗೂ ಆ ಥರ ಹೆಲ್ತಿ ಲೈಫ್ ಬೇಕಂದ್ರೆ ಸಿಂಪಲ್ ಸ್ಟೆಪ್ಸೇ ಅಲ್ವಾ, ಇದು ಫಾಲೋ ಮಾಡ್ಬೋದಲ್ವಾ. ಕಂಪಲ್ಸರಿ ಸ್ವೆಟ್ ಆಗಬೇಕು. ಎವ್ರಿ ಡೇ ಯು ಹ್ಯಾವ್ ಟು ಸ್ವೆಟ್ ಆಗುವಾಗ ಅನ್ವಾಂಟೆಡ್ ಟಾಕ್ಸಿನ್ಸ್ ಎಲ್ಲ ನಮ್ಮ ದೇಹದಿಂದ ಆಚೆ ಬರುವಾಗ ನಮಗೂ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಸಿಕ್ಕುತ್ತೆ. ವಿ ಕ್ಯಾನ್ ಬಿ ಹೆಲ್ತಿ. ದ ನೆಕ್ಸ್ಟ್ ಸ್ಟೆಪ್ಸ್ ಅಂದ್ರೆ ಸನ್ಲೈಟ್ 6 to 7 ಆ ರೇಸ್ ಸಿಕ್ಕುವಾಗ ಚೆನ್ನಾಗಿರುತ್ತೆ. ಬಟ್ ನೌ ಡೇಸ್ ಅದನ್ನು ಬಂದು ನಮ್ಮ ದೇಹದಲ್ಲಿ ಅಷ್ಟು ಪೆನಿಟ್ರೇಟ್ ಆಗಲ್ಲ. ಸೊ ಆಸ್ ಅ ಕೊರಿಯನ್ ಕಾನ್ಸೆಪ್ಟ್ ವಿ ಕ್ಯಾನ್ ಲೇ ಡೌನ್. ನಾವೊಂದು ಆ ಜೇಡ್ ಹೆಲ್ತ್ ಮ್ಯಾಟ್ರಸ್ ಅಲ್ಲಿ ಮಲ್ಕೊಳ್ಳುವಾಗ ಆ ಒಂದು ಸನ್ ರೇಸಸ್ ತರ ಫಾರ್ ಇನ್ಫ್ರಾರೆಡ್ ರೇಸ್, ವಿಟಮಿನ್ ಡಿ ರೇಸಸ್ 2 to 3 ಇಂಚಸ್ ನಮ್ಮ ದೇಹದಲ್ಲಿ ಪೆನಿಟ್ರೇಟ್ ಆಗುತ್ತೆ. ಇಟ್ಸ್ ಗಿವ್ ಅ ಗುಡ್ ಸರ್ಕ್ಯುಲೇಷನ್. ನೆಕ್ಸ್ಟ್ ಕಾನ್ಸೆಪ್ಟ್ ಅಂದ್ರೆ ವಾಟರ್ ಇಂದ ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು. ವಾಟರ್ ಕ್ಯಾನ್ ಚೇಂಜ್ ಯುವರ್ ಲೈಫ್ ಅಂದ್ರೆ ಹೇಳ್ತಾರೆ. ಕೊರಿಯನ್ಸ್ ಹೆಂಗೆ ಹೇಳ್ತಾರೆ ಅಂದ್ರೆ ಹೆಲ್ತ್ ವೈಲ್ ಯು ಸ್ಲೀಪ್ ಅಂದ್ರೆ ಹೇಳಿನೇ ಆ ಜೇಡ್ ಹೆಲ್ತ್ ಮ್ಯಾಟ್ರಸ್ ಕಾನ್ಸೆಪ್ಟ್ ಹೇಳ್ತಾರೆ. ನೆಕ್ಸ್ಟ್ ಬಂದು ಹೆಲ್ತ್ ಇನ್ ಯುವರ್ ಡೈನಿಂಗ್ ಟೇಬಲ್, ಹೆಲ್ತ್ ಇನ್ ಯುವರ್ ಕಿಚನ್, ಹೆಲ್ತ್ ಇನ್ ಯುವರ್ ವಾಟರ್ ಬಾಟಲ್ ಅಂದ್ರೆ ಇನ್ನೂ ಒಂದು ಕಾನ್ಸೆಪ್ಟ್ ಹೇಳ್ತಾರೆ. ನೆಕ್ಸ್ಟ್ ಹೆಲ್ತ್ ಸ್ಟೆಪ್ಸ್ ಅಂದ್ರೆ ಫುಡ್. ಸೊ ನೀವು ತಗೊಳ್ಳುವಂತ ಫುಡ್ ಟೇಸ್ಟ್ಗೋಸ್ಕರ ತಗೊಳ್ತಾ ಇದ್ರ, ಹೆಲ್ತ್ಗೋಸ್ಕರ ತಗೊಳ್ತಾ ಇದ್ರ, ನೀವು ತಗೊಳ್ಳುವಂತ ಫುಡ್ ದಟ್ ಈಸ್ ಆಸ್ ವೆಲ್ ಒನ್ ಆಫ್ ದ ಹೆಲ್ತ್ ಸ್ಟೆಪ್ಸ್. ನೆಕ್ಸ್ಟ್ ಸ್ಟೆಪ್ ಇಸ್ ಫಾಸ್ಟಿಂಗ್. ಎಲ್ಲಾ ಧರ್ಮದಲ್ಲೂ ಆ ಫಾಸ್ಟಿಂಗ್ ಉಪವಾಸ ಹೇಳಿದ್ದಾರೆ. ನಮ್ ಜನರೇಷನ್ಸ್ ಒಂದು ಇವಾಗ ಅದೆಲ್ಲ ಪರ್ಫೆಕ್ಟ್ ಆಗಿ ಮಾಡುವುದಿಲ್ಲ. ಸೊ ಆ ತರ ಫಾಸ್ಟಿಂಗ್ಸ್ ಮಾಡಕ್ ಆಗಲ್ಲ ಅಂದ್ರೂ ಒಂದು 15 hours or 14 hours ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಮಾಡುವಾಗನು ವಿ ಕ್ಯಾನ್ ಬಿ ಹೆಲ್ತಿ. ಸೊ ದಯವಿಟ್ಟು ಈ ಒಂದು ಸಿಂಪಲ್ ಸ್ಟೆಪ್ಸ್ ಫಾಲೋ ಮಾಡಿ ನಮ್ಮ ಕೈಯಲ್ಲೂ ವಿತೌಟ್ ಟ್ಯಾಬ್ಲೆಟ್ ಫ್ರೀ ಲೈಫ್ ನಮ್ಮ ಕೈಯಲ್ಲೂ ಜೀವನ ಮಾಡಬಹುದು. ನಮ್ಮ ಫ್ಯಾಮಿಲಿಗೂ ಆ ತರ ಒಂದು ಹೆಲ್ತಿ ಲೈಫ್ ಹೇಳ್ಕೊಡ್ಬಹುದು. ಥ್ಯಾಂಕ್ ಯು ವೆರಿ ಮಚ್.